ಯಾವಾಗ ಹೋಗಿದ್ರಿ ತಿರುಪತಿಗೆ? ತಿರುಪತಿಗೆ ತಿರುಪತಿಗೆ ಗುರುವಾರ ಹೋಗಿ ಬಂದಪ್ಪ. ಗುರುವಾರ ಹೋಗಿ ಬಂದು ಎಷ್ಟು ಆಗಿದೆ? ಎಷ್ಟು ಸ್ವಲ್ಪ ಜಾಸ್ತಿ ಇದೆ. ಅಯ್ಯೋ ಭಯಪಡ ಗೋವಾಗೆ 70 ದಿವಸ ಮೇಲೆ ಹೋಗ್ತೀನಿ. ಯಾವಾಗ ರಶ್ ಇರೋದಿಲ್ಲ. ಸರಿ, ಯೋಗಿನ ಸ್ವಲ್ಪ ಜಾಸ್ತಿ. ರಶ್ ಇಲ್ಲದೆ ಇದ್ರೆ ಆಶ್ಚರ್ಯ ಅಲ್ಲಿ. ದರ್ಶನಕ್ಕೆ ಹೇಗೆ ಮಾಡ್ತೀರಿ? ದರ್ಶನಕ್ಕೆ ಟಿಕೆಟ್ ಯಾರೋ ಒಬ್ಬರು ಭಕ್ತರು ಮಾಡ್ಕೊಡ್ತಾ ಇದ್ದಾರಪ್ಪ, ಸೇವೆ ಟಿಕೆಟ್ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ಏಪ್ರಿಲ್ ಸಿಕ್ಕಿಲ್ಲ. ಏನ್ ಮಾಡ್ತಾರೆ ಜಯಂಗಾರ್ ಜೊತೆ ಹೋಗ್ಬಿಡ್ಬೇಕಷ್ಟೇ, ಇನ್ನೊಂದು ಮಾಡಕ್ಕಾಗಲ್ಲ. ಶ್ರೀ ರತ್ನಾಂತಾಯ ಕಲ್ಯಾಣ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ಟಿಕೆಟ್ ಸಿಗೋದು ತುಂಬ ಕಷ್ಟ ಇವಾಗ. ತುಂಬ ಅದೃಷ್ಟ ಮಾಡಿದ್ರು ಟಿಕೆಟ್ ಸಿಕ್ಕಿದ್ರೆ ಮೊನ್ನೆ ಲಕ್ಕಿ ಡಬ್ ಬಿಟ್ಟಿದ್ರು. ಮೊನ್ನೆ ಲಕ್ಕಿ ಡಬ್ ಬಿಟ್ಟಿದ್ರಲ್ಲ, ಅವ್ರು ಬಿಟ್ಟಿದ್ರು ಸಿಗ್ಲಿಲ್ಲ. ಅದು ಹೆಸರೇನು ಬಂದೇ ಇಲ್ಲ. ಲಾಕ್ ಮಾಡ್ಬಿಡ್ತಾರೆ. ಅವ್ರು ಬೇಕಾದ್ರೆ ಕೊಡಿಸ್ತಾರೆ. ನೆಕ್ಸ್ಟ್ ತಿಂಗಳೇನೋ ಎಲೆಕ್ಷನ್ ಇದೆ ಅಂತಲ್ಲ, ಆ ಟೈಮಲ್ಲಿ ಹೋದ್ರೆ ಖಾಲಿ ಇರುತ್ತೆ ಅಂದರು. ತಮಿಳ್ನಾಡು ಎಲೆಕ್ಷನ್ ಇದೆ ಅಂತೆ ಮುಂದಿನ ತಿಂಗಳು, ಬಂತ ಏನೋ. ಅವಾಗ ಹೋದ್ರೆ ಸ್ವಲ್ಪ ಖಾಲಿ ಇರ್ಬೋದು ಅನ್ಸುತ್ತೆ. ನಾನು 10 ವರ್ಷದಿಂದ ಹೋಗ್ತಾ ಇದ್ದೀನಿ, ಇಲ್ಲಿ ತನಕ ರಶ್ ಇಲ್ಲದೆ ಇರೋ ದಿನಾನೇ ಇಲ್ಲ. ಇಲ್ಲ ಇಲ್ಲ, ನಮ್ಮ ಊರು ಕಾರಣ 70ರಿಂದ ನಾನು ಯುಗಾದಿ ಹಬ್ಬಕ್ಕೆ ರಶ್ ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ಅದು ರಶ್ ಇದೆ. ದೀಪಾವಳಿ ದೀಪಾವಳಿ ದೀಪಾವಳಿಗೆ ಜನ ಇದ್ದಾರೆ ಇಲ್ಲಿ. ಏನು ಹೇಳಕ್ ಬರಲ್ಲ, ಯಾವಾಗ ರಶ್ ಇರುತ್ತೆ ಯಾವಾಗ ಇಲ್ಲ ಅಂತ ಹೇಳಕ್ ಬರಲ್ಲ. ಖಾಲಿ ಬೇಗ ದರ್ಶನ ಆಯ್ತು ಅಂದ್ರೆ ಅದು ನಮ್ಮ ಅದೃಷ್ಟ. ಶಟಾರಿ ಶಟಾರಿ ಇದೆ, ಸರಿ ಕೊಡ್ಲಿಲ್ಲ ಮರ್ತ್ಬಿಡ್ರಿ. ತಿರುಪತಿ ಮಾತ್ರ ಹೋಗೋದಂತಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡದೆ ಹೋಗ್ಬೇಕು. ಎಲ್ಲ ದೇವರು ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಚೆನ್ನಾಗಿ ಆಯ್ತು ಅಂದ್ರೆ ಅವರ ಅಪ್ಪ ಅನುಗ್ರಹ ಇದೆ ಅಂತ ಚೆನ್ನಾಗಿದೆ. ಹಿಂಗಿರ್ಬೇಕು ಹಂಗಿರ್ಬೇಕು ಹೋದ್ರೆ ನೀವು ಕಮ್ ಬ್ಯಾಕ್ ಎಕ್ಸೆಪ್ಟೇಷನ್ ಮಾಡ್ಕೊಂಡು ಹೋಗ್ಬೋದು. ಹಾಂ ಸರಿ.